ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನನ್ನ ಜೊತೆ ಉಪಸ್ಥಿತರಿದ್ದಂಥ ಸಾಮಾನ್ಯ BCC ಬ್ಯಾಂಕ್ ನಿರ್ದೇಶಕರು ಆಗಿರ್ತಕ್ಕಂಥ ಹಾಗೂ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಅವರೇ ಹಾಗೂ ನಮ್ಮ ಅಧಿಕಾರಿಯಾಗಿರ್ತಕ್ಕಂಥ ರವಿ ಅವರೇ, ಮುರಳಿ ಜಗದೀಶ್ ಅವರೇ, ಸಂಸದ ವಿಜಯಣ್ಣವರೇ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಆಗಿರ್ತಕ್ಕಂಥ ಮಣ್ಣಯ್ಯನವರೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ ಹಾಗೂ ಫಲಾನುಭವಿಗಳೇ, ಸುಮಾರು ದಿವಸದಿಂದ ಮೇಡಮ್ ಡೇಟ್ ಕೇಳ್ತಾಯಿದ್ರು. ಡೇಟು ಕೊಡ್ಲಿಕ್ಕೆ ಸಾಕಾಗಲಿಲ್ಲ. ಅದಕ್ಕೆ ನನ್ನೆಲ್ಲ ಮೊನ್ನೆ ಕರೆದು ಇವತ್ತೇ ಇಟ್ಕೊಂಡ್ಬಿಡುವಂಥ ಡೇಟ್ ಕೊಟ್ಟೆ. ಸಾಕಷ್ಟು ವಿಚಾರಗಳು ವಿನಿಮಯ ಮಾಡ್ಕೋಬೇಕಾದ್ರೆ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರ ಬಗ್ಗೆ ಒಂದು ಮಾತಾಡಬೇಕು. ನಮ್ಮ ಲಾಡೋರು, ಸಂತೋಷ್ ಲಾಡೋರು ನಮ್ಮೆಲ್ರಿಗೂ ಒಂದು ಉರ್ದುಂಸ ನಾಯಕ ಅವರು. ಸಮೃದ್ಧಿ ಮಂಜುನಾಥ್ ಏನಂತಂದರೆ ಒಳ್ಳೇದನ್ನ ಒಳ್ಳೇದಂತ ಹೇಳ್ತೀನಿ, ಕೆಟ್ಟಂದ್ರೆ ಕೆಟ್ಟಂತ ಹೇಳಿ ನೇರವಾಗಿ ಹೇಳ್ತೀನಿ, ನಾನು ಇಷ್ಟು ಬರೋಲ್ಲ. ಬಟ್ ಇವರ ಒಂದು ವರ್ಚಸ್ಸು, ಇವರೊಂದು ಮಾತುಗಾರಿಕೆ, ಇವರು ನಮ್ಮನ್ನು ಉರ್ದುಂಬಿಸೋದು ರೀತಿ ನಮ್ಮ ಸಂತೋಷ್ ಲಾಡೋ ನೋಡಿದ್ರೆ ಖಂಡಿತವಾಗ್ಲೂ ಈ ಪೋಸ್ಟ್ ಅವ್ರಿಗೆ ಇದಿಲ್ಲ. ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್, ಎಷ್ಟು ಆಕ್ಟಿವ್ ಪರ್ಸನ್ ಅಂದರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಾರೆ ಅವರು. ನಾನೆಲ್ಲೇ ಕೂತಿದ್ದು ಬಂದು ಗಿಬಿಡೋಗ್ಬಿಡ್ತಾರೆ. ಅಂದರೆ ಅಷ್ಟು ಆಕ್ಟಿವ್ ಪರ್ಸನ್ನು. ನಾವು ಯಾವುದೇ ಊಟಕ್ಕೆ ಕರೆದುಕೊಂಡು ನಮಗೆ ಯಾವತ್ತೂ ಇಲ್ಲ ಅಂತಿದ್ದಿಲ್ಲ. ಅವರು ಬೇರೆ ಪಕ್ಷ ಆದರೂ ಕೂಡ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಒಳ್ಳೆ ಪೋಸ್ಟ್ ಸಿಗ್ಬೇಕು ಅನ್ನೋದು ನನ್ನ ಒಂದು ಬಯಕೆ. ನಾನೊಂದು ಪಕ್ಷದಲ್ಲಾದರೂ ಕೂಡ ಹೇಳಬಾರ್ದು, ಒಂದು ಆಕ್ಟಿವ್ ಪರ್ಸನ್ ಆಗಿ ಅವ್ರಿಗೆ ಸಿಗ್ಬೇಕು ಅನ್ನೋ ಒಂದು ಬಯಕೆ ನನಗೆ. ಅಷ್ಟು ಆಕ್ಟಿವ್ ಪರ್ಸನ್ನು. ನಾನು ಇವರು ವಿಜಯಣ್ಣ ಮಾತಾಡ್ತಾ ಇದ್ರು, ಕಾರ್ಮಿಕ ಭವನ ಇಲ್ಲ ನಮ್ಮಲ್ಲಿ, ನಿಮ್ಮ ಒಂದು ಇದರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳೋಣ ಅಂತ ಅಂದಾಗ ಫಸ್ಟ್ ಮಂಜು ಲ್ಯಾಂಡ್ ಕೊಟ್ಟು ನನಗೆ ನಾನು ಅಮೌಂಟ್ ಲಾಟ್ ಮಾಡ್ಕೊಡ್ತೀನಿ ಅಂತ ಕೂಡ ನನಗಾಗಲೇ ಮಾತು ಕೊಟ್ಟಿದ್ದಾರೆ. ಯಾರು ಸಂತೋಷ್ ಲಾಡ್ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಅಂಥ ಆಕ್ಟಿವ್ ಪರ್ಸನ್ನು. ಬಹುಶಃ ಕಾರ್ಮಿಕರಲ್ಲಿ, ನಮ್ಮ ಕಾರ್ಮಿಕರಲ್ಲಿ, ಕನ್ನಡ ಕಾರ್ಮಿಕರಲ್ಲಿ ಅಂಥವೇ ಒಂದು ನಾವು ಸಚಿವರಾಗಿ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಒಬ್ಬ JDS ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಸಚಿವ ನಾನು ಹೊಗಳ್ತಾ ಇದ್ದೀನಿ ಅಂದರೆ ಅವರ ಒಂದು ವೈಖರಿ, ಅವರ ಒಂದು ಕಾರ್ಯವೈಖರಿಯಿಂದ ನಾನು ಹೊಗಳ್ತಾ ಇದ್ದೀನಿ. ಅದರಿಂದ ಒಳ್ಳೇದಾಗಲಿ ಅಂತ. ನಾನು ಕಾರ್ಮಿಕ ಮಿತ್ರರಲ್ಲಿ ಒಂದೇ ಒಂದು ಹೇಳೋದು, ಯಾರ್ಯಾರು ನೋಂದಣಿ ಆಗಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಂದಣಿ ಆಗಿ. ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲ ಏನಿಲ್ಲ ಅಂತ ಕೇಳಿ. ನಿಮ್ಮ ಮಕ್ಕಳು ಮದುವೆಗೆ, ನಿಮ್ಮ ಮಕ್ಕಳು ಓದಕ್ಕೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಆಕ್ಸಿಡೆಂಟ್ಗೆ ತಪ್ಪು ತಿಳ್ಕೊಂಬೇಡಿ. ಯಾರಿಗೂ ಆಗದ್ ಬೇಡ. ಯಾರಿಗಾದ್ರೂ ಸಾವಾದ್ರೆ ಆ ಸಾವಿನ ಖರ್ಚು ಇವತ್ತು 1, 2, 3 ಕೊಟ್ಟಿಲ್ಲ ಅವರು ಕಾರ್ಮಿಕ ಇಲಾಖೆಯಲ್ಲಿ. ಅಷ್ಟೊಂದು ಸೌಲಭ್ಯಗಳನ್ನ ಕಾರ್ಮಿಕ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಎಲ್ಲೇ ಒಂದು ಕಾರ್ಮಿಕ ಇಲಾಖೆ ಅಧಿಕಾರಿ ನಾನು ಹೇಳ್ತೀನಿ, ಇದೆಲ್ಲ ಒಂದು ಕಡೆ ನೀವು ಅವೇರ್ನೆಸ್ ಕೊಡಬೇಕು. ಇಷ್ಟಿದೆ ಅಂತ ಅವೇರ್ನೆಸ್ ಕೊಡಬೇಕು. ಯಾರನ್ನ ನಿಮ್ಗೆ ಕೇಳಿ ಏನೇನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ನಿಮ್ಗೆ ಏನೇನು ಅನುಕೂಲ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಅವೇರ್ನೆಸ್ ಕೊಡಬೇಕು. ಅರ್ಧಲ್ವಾ? ಈ ತರ ನಾವು ಗುಟ್ಟಾಗಿ ಮಾಡೋದು ಒಳ್ಳೇದಲ್ಲ. ಇದಲ್ಲ, ಒಳ್ಳೆ ವೇದಿಕೆ ಮಾಡಿ 1,000-2,000 ಜನ ಕೂರಿಸಿ ಅಲ್ಲೇ ನಾವು ಮಾಡಿ ಇದರಿಂದ ಮಾಡಬೇಕಾಗುತ್ತೆ. ಅದರಿಂದ ಖಂಡಿತವಾಗ್ಲೂ ಏನು ಇಲಾಖೆಯಿಂದ ಬರ್ತಕ್ಕಂಥ ಕೆಲವು ಇವೆಲ್ಲ ಪಿಂಚಣಿ ಸೌಲಭ್ಯ ಇದೆ, ಕುಟುಂಬ ಪಿಂಚಣಿ ಸೌಲಭ್ಯ ಇದೆ, ಅದಲ್ವಾ? ಸಾಕಷ್ಟು ಸೌಲಭ್ಯಗಳು, ಹೆರಿಗೆ ಸೌಲಭ್ಯ ಇದೆ, ಅಂತ್ಯಕ್ರಿಯೆ ಅಂದ್ರೆ ನಾವೇನಾದ್ರು ಹೆಚ್ಚು ಕಡಿಮೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಅಂತ್ಯಕ್ರಿಯೆ ವೆಚ್ಚ ಅಂತ ಕೊಡ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳು ಇದ್ರೂ ನಮಗೆ ತಾಯಿ ಮಗುಗೆ ಹೆರಿಗೆ ಆದ್ರೆ ಅವ್ರು ಇಬ್ರಿಗೂ ಕೊಡ್ತಾರೆ. ಇಷ್ಟು ಸೌಲಭ್ಯಗಳಿದ್ದಾಗ ಅವೇರ್ನೆಸ್ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆದ್ರೆ ನಮ್ಗೆ ಎಷ್ಟು ಅನುಕೂಲ ಬರುತ್ತೆ ಅನ್ನೋದನ್ನ ನಮ್ಮ ಜನಕ್ಕೆ ಗೊತ್ತಾಗಬೇಕು. ಸರ್ಕಾರದಿಂದ ಏನೇನು ಅನುಕೂಲ ಬರುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ 10,000 ಅಂತ ನಮ್ಮ ಇವ್ರು ಹೇಳ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಮಾಡಿಸ್ಬೋದು. ಇನ್ನು ಅವೇರ್ನೆಸ್ ಸ್ಟಾರ್ಟ್ ಆದ್ರೆ ಸಾಕಷ್ಟು ಜನ ಮಾಡಿಸ್ಬೋದು. ಯಾಕಂದ್ರೆ ಸರ್ಕಾರ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಕೊಟ್ರೆ ನಾಳೆ ಇನ್ನೊಂದರಿಂದ ಇನ್ನೊಬ್ಬರಿಗೆ ನಮ್ಮ ಮನೆಯಲ್ಲಿ ಜಗದೀಶ್ ಅವರು ಹೇಳ್ತಾ ಇದ್ರು, ಇದು ನಮ್ದೇ ಟೂಲ್ ಅನ್ನೋದು ತಾಯಿ ತರ, ನಮಗೆ ಕಸಬು ಸೌಲಭ್ಯ ಇದು ತಾಯಿ ತರ. ಇನ್ನು ತಗೊಂಡೋ ಪಕ್ಕಲ ಇವ್ರು ಕಮ್ಮೇಶ್ಕೊತ ಏನಾಗುತ್ತೆ ಇದಕ್ಕೊಂದು ಅರ್ಥ ಇರೋದಿಲ್ಲ. ಸೊ ಅದರಿಂದ ಅದಕ್ಕೆ ಎಲ್ಲ ಬಿಸಿದೆ, ನಾನು ನೋಡ್ಬೇಕು ರುಚಿ ಅಂತ ಆಯ್ತಲ್ವಾ. ತುಂಬಾ ಬೇಸಿಕ್ ಒಬ್ಬ ಕಾರ್ಮಿಕರಿಗೆ ಏನು ಬೇಕೋ ಕನ್ನಡ ಕಾರ್ಮಿಕರಿಗೆ ಎಲ್ಲ ರೀತಿ ಕೊಟ್ಟಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ಒಳ್ಳೇದಾಗಲಿ. ಸೊ ನಾವು ಹುಟ್ಟುತ್ತಾ ಬಡವರಾಗಿ ಹುಟ್ಟಿದ್ವಿ. ಬಹುಶಃ ಎಲ್ಲರೂ ಟ್ರೈ ಮಾಡಿ. ಭಗವಂತ ಈ ಶಾಸಕನಿಗೂ
ಈ ಅಧಿಕಾರಿಗಳಿಗೂ, ನಿಮಗೂ, ಮಾಧ್ಯಮ ಮಿತ್ರರಿಗೂ, ಈ ಅಧಿಕಾರಿಗೂ ಎಲ್ರಿಗೂ ಒಂದೇ ಜೀವನ ಕೊಟ್ಟಿರೋದು. ಆದರೆ ಆ ಜೀವನವನ್ನ ನಾವು ಹೇಗೆ ಹೇಗೆ ರೂಪಿಸ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ಮಿಕರಾಗೇ ಇದ್ದೋಗ್ಬಿಡ್ತೀರಾ? ನಾನೆಲ್ಲ ಕಡೆ ಒಂದೇ ಕೇಳೋದು, ನೀವು ಕಾರ್ಮಿಕರಾಗಿ ಇರಬೇಡಿ. ನಿಮ್ಮ ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಅಧಿಕಾರಿಯನ್ನು ನೋಡಿದಾಗ ನಾವು ಇದರಿಂದ ಆಚೆಗೆ ಬರ್ತೀವಿ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡ್ತಿರೋ, ನೀವು ತಿಂತಿರೋ, ನೀವು ಉಣ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ, ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ತಗೊಂಡೋಗಿ. ಆಗ ಈ ಕಾರ್ಮಿಕರು ಅನ್ನೋ ಪದ ಹೋಗ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲೇ ಉಳ್ಕೊಬೋದು. ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗೋದು ಬೇಡ ಅಂತ ಹೇಳ್ತಾರೆ. ಈಗ ಪೊಲೀಸರ ಮಕ್ಕಳು ಪೊಲೀಸರು ಆಗ್ದಂಗೆ ಅದಲ್ಲ. ಸೊ ಆತರ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗೋದು ಬೇಡ, ಕಾರ್ಮಿಕರ ಮಕ್ಕಳು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಒಬ್ಬ MLA ಇದ್ದಾರೆ, ನಮ್ಮ ಬಸಪ್ಪ ಅಂತ ಒಬ್ಬ MLA ಇದ್ದಾರೆ, ದಾವಣಗೆರೆ ಡಿಸ್ಟ್ರಿಕ್ಟ್ ಬಸಪ್ಪ ಅಂತ MLA ಇದ್ದಾರೆ. ಅವರು ಅಪ್ಪ ಅಮ್ಮ ಇವಾಗ್ಲೂ ಸಹ ಮುನ್ಸಿಪಾಲಿಟಿದಲ್ಲಿ ಕಸ ಗುಡಿಸ್ತಾವ್ರೆ. ಯಾಕೆ ಮುನ್ಸಿಪಾಲಿಟಿ ಕಸ ಗುಡಿಸ್ತಕ್ಕಂಥ ಮಗ MLA ಆಗ್ಬಾರ್ದಾ? ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ಗಳಾಗ್ಬಾರ್ದಾ? MLA ಆಗ್ಬಾರ್ದಾ? ಅದಕ್ಕೆ ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮನ್ನ, ನಿಮ್ಮ ಮಕ್ಕಳನ್ನ ಕಾರ್ಮಿಕರಾಗಿ ಮಾಡಕ್ ಹೋಗ್ಬೇಡಿ. ವೈದ್ಯಕೀಯ ಮಕ್ಕಳು ವೈದ್ಯಕೀಯ ಮಾಡೋಂತ, ಪೊಲೀಸರ ಮಕ್ಕಳು ಪೊಲೀಸ್ ಮಾಡೋ ಅಂತ ಹೇಳ್ತೀವಿ. ಆದ್ರೆ ಕಾರ್ಮಿಕರ ಮಕ್ಕಳು ಕಾರ್ಮಿಕರು ಆಗದ್ ಬೇಡ ಅಂತ ನಾನು ಕೈ ಮುಗಿದು ಕೇಳ್ತೀನಿ. ಎಲ್ಲಾ ತಂದೆ ತಾಯಿಗಳಿಗೂ ದಯವಿಟ್ಟು ಓದಿಸಿ ಉನ್ನತ ಮಟ್ಟಕ್ಕೆ ಮಕ್ಕಳು ತರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಅಧಿಕಾರಿ ವರ್ಗದವ್ರಿಗೂ, ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ ಹೊಂದಿಸುತ್ತಾ ಎಲ್ಲ ಕಾರ್ಮಿಕರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಾಮೂಹಿಕವಾಗಿ ಅದು ಕೊಟ್ಟು ಹೋಗ್ತೀನಿ. ದಯವಿಟ್ಟು ಸಾವಧಾನವಾಗಿ ಸಹನೆಯಿಂದ ಅವ್ರಿಗೆ ಸ್ಪಂದಿಸಿ ತಗೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಅಣೆ ಒಂದೆರಡು ಮೆನ್ನ ಹಾಕಿ 10 ಜನ ಮೆನ್ನ ಹಾಕಿ. ಸೊ ಎಲ್ಲರೂ ಸಾವಧಾನವಾಗಿ ಗಲಾಟೆ ಮಾಡಿ ತಗೊಂಡು ಹೋಗ್ಬೇಕಂತ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ